बात ನಿಮ್ಮ ಫ್ರೆಂಡ್ಸ್ ಯಾರು ಬರತಾರಿ ಬಾಯ್ಸ್ ಸೈಡ್ ಜೈ ಜೈ ನಾಗ್ಪಾಲ್ ಮತ್ತೆ we will start the class. Okay, stop discussing. What we are discussing in our last class? About the franchises, right? Franchising, the meaning of franchising, advantages and disadvantages, right? So understood everyone? Those franchising? Need to explain once again? ಯಾವ್ದಾರ ಪಾಯಿಂಟ್ ಅರ್ಥ ಆಗಿಲ್ರಿ ಫ್ರಾಂಚೈಸಿಂಗ್ ಅಲ್ಲಿ ನನ್ನ ಹೋಲ್ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಫ್ರಾಂಚೈಸಿಂಗ್ ಮೀನಿಂಗ್ ಅರ್ಥ ಆಗೈತ್ರಿ ಎನಿ ಡೌಟ್ ಇನ್ ದಟ್ ಕಾನ್ಸೆಪ್ಟ್ ಫ್ರಾಂಚೈಸಿಂಗ್ ಏನ್ ಡೌಟ್ಸ್ ಅದ ರೀ ನೆಕ್ಸ್ಟ್ ಟಾಪಿಕ್ ಹೋಗ್ಕೊಂಡ್ರಿ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ದಟ್ ಈಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಶಾಲ್ ಐ ಮೂವ್ Now it is clear my voice. Clear the voice. See, your next concept is large scale industries. According to you, what do you mean by large scale industries? In general terms, according to you, what do you mean by large scale industries? Okay, let me explain. See, large scale industries, the meaning of large scale industries, the term large scale industries are refers to those industries which require huge infrastructure, power, manpower, and have an interest capital assets. This means these are the industries which require the large scale capital, the huge investment. The people who are investing or the people who are starting their business with a huge capital, that is with a huge investment and with a huge infrastructure facilities, that is the machinery powers, the new technology machines or high-tech machines, the standard machines, or and the huge manpower, the labor,
The labor force, whatever they are using the labor force, that will be huge. Means the quantity of numbers of the workers in that factory will be large. Those kind of industries are called as large scale industries. See, large scale industries, these are the companies which will invest their capital in a huge, means yaar ಹೆಚ್ಚಿನ amount ಅಲ್ಲಿ, means maybe their investment will be 5 crore, 10 crore, like this. 1 lakh, 2 lakh ಅಥವಾ minimum up to 10 lakh, 20 lakh, 50 lakh ವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಏನಂತಾರೆ, ಇಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಮೋರ್ ದನ್ 50 lakh, ಮೋರ್ ದನ್ 1 crore, 2 crore ಇನ್ವೆಸ್ಟ್ಮೆಂಟ್ ಮಾಡಿ ಹ್ಯೂಗ್ ಮ್ಯಾನ್ ಪವರ್ ಯೂಸ್ ಮಾಡೋದು. ಅಂದ್ರೆ ಒಂದಿಬ್ರು ವರ್ಕರ್ಸ್ ಅಷ್ಟೇ ಅಲ್ಲ. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಾವು ಎಷ್ಟು ಮಿನಿಮಮ್ 1000 ಅಥವಾ ಹಾರ್ಡ್ಲಿ 500 to 1000 ಅಷ್ಟೇ ವರ್ಕರ್ಸ್ ಇರ್ತಾರೆ. ಬಟ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಮೋರ್ ದನ್ 1000 ವರ್ಕರ್ಸ್ ವರ್ಕ್ ಮಾಡ್ತಾರೆ. ಮೇ ಬಿ ಇನ್ ಅಡ್ಮಿನಿಸ್ಟ್ರೇಟಿವ್ ಆರ್ ಇಟ್ ಮೇ ಬಿ ಇನ್ ಅ ಫ್ಯಾಕ್ಟ್ರಿ, ಬೋತ್. ಫ್ಯಾಕ್ಟ್ರಿಲೂ ವರ್ಕ್ ಮಾಡ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ವರ್ಕ್ ಮಾಡ್ತಾರೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಲ್ಲಿ ಫ್ಯಾಕ್ಟ್ರಿ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಸೇರಿ ನಾಟ್ ಮೋರ್ ದನ್ 1000 ವರ್ಕರ್ಸ್ ಇರಲ್ಲ. ಬಟ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಅಲ್ಲಿ ಮೋರ್ ದನ್ 1000 ಅಡ್ಮಿನಿಸ್ಟ್ರೇಟಿವ್ ಪ್ಲಸ್ ಫ್ಯಾಕ್ಟ್ರಿ ಬೋತ್. ಮತ್ತೆ ಹ್ಯೂಗ್ ಮ್ಯಾನ್ ಫ್ಲವರ್, ಆಮೇಲೆ ಹ್ಯೂಗ್ ಮೆಷಿನರೀಸ್, ದ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮೆಷಿನರೀಸ್, ಹೈಟೆಕ್ ಮಷಿನ್ಸ್ ಯೂಸ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಂತ ಬಿಸ್ನೆಸ್ಗೆ ಏನಂತ ಕರೀತಾರೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಇಲ್ಲಿ ಮೇನ್ ಮೂರು ಕಾಂಬಿನೇಷನ್ಸ್ ಏನ್ರಿ, ಒಂದು ಹ್ಯೂಗ್ ಮ್ಯಾನ್ ಪವರ್, ಹೈಟೆಕ್ ಮಷಿನ್ಸ್ and huge capital. The amount of investment will be huge. Maybe it may be in the partnership ಆಗಿರ್ಬೋದು, ಇಲ್ಲ ಹೋಲ್ಡಿಂಗ್ ಅಂಡ್ ಸಬ್ಸಿಡರಿ ಕಂಪನಿ ಆಗಿರ್ಬೋದು, ಇಲ್ಲ ಸೋಲ್ ಟ್ರೇಡಿಂಗ್ ಆದ್ರೂ ಆಗಿರ್ಬೋದು. ಬಟ್ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ಹ್ಯೂಗ್ ಅಲ್ಲಿ ಇರುತ್ತೆ. ದ ಎಕ್ಸಾಂಪಲ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ, ರೈಟ್, ಕಾಟನ್ ಅಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ. ಒಂದು ಶುಗರ್ ಫ್ಯಾಕ್ಟ್ರಿ ಇನ್ವೆಸ್ಟ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು, ಎಷ್ಟು ಅಮೌಂಟ್ ಬೇಕ್ರಿ ಮಿನಿಮಮ್ ಒಂದು ಶುಗರ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ? ಮೋರ್ ದನ್ 2 or 3 crores ಬೇಕು. ಯಾಕಂದ್ರೆ ಫ್ಯಾಕ್ಟ್ರಿ ಬೇಡ ಸೆಟಪ್ ಮಾಡಬೇಕು. ಆ ಶುಗರ್ ಕೇನಿಂದ ಸ್ಮೆಲ್ ಎನ್ವಿರಾನ್ಮೆಂಟಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಔಟ್ಸೈಡ್ ಸಿಟಿ ಮಿನಿಮಮ್ 30 ಕಿಲೋಮೀಟರ್ ದೂರ ಆದರೂ ಇರಬೇಕು ನಮ್ಮ ಶುಗರ್ ಫ್ಯಾಕ್ಟ್ರಿ. ಓಕೆ, ಮತ್ತು ಅದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು ಅದೆಲ್ಲ ಫೆಸಿಲಿಟೀಸ್ ಕೊಡಬೇಕು. ಆಮೇಲೆ ವರ್ಕರ್ಸ್, ಎಕ್ಸ್ಪರ್ಟ್ ವರ್ಕರ್ಸ್ ಬೇಕ್ರಿ ಶುಗರ್ ಇಂಡಸ್ಟ್ರೀಸಲ್ಲಿ. ನಾರ್ಮಲ್ ಅನ್ಸ್ಕಿಲ್ಡ್ ಲೇಬರ್ಸ್ ತೊಗೊಂಡು ಶುಗರ್ ಇಂಡಸ್ಟ್ರಿ ರನ್ ಮಾಡೋಕ್ಕಾಗಲ್ಲ. ಸ್ಕಿಲ್ಡ್ ಲೇಬರ್ಸ್ ಬೇಕು. ಯಾಕಂದರೆ ಎಷ್ಟು ಪ್ರಾಫಿಟಬಲ್ ಅಷ್ಟು ಡೇಂಜರಸ್ ಶುಗರ್ ಇಂಡಸ್ಟ್ರಿ. ಆಮೇಲೆ ಫಾರ್ಮರ್ಸಿಗೆ ನಿಮ್ಮ ಅದು ವಿತಿನ್ ಅ ಟೈಮ್ ರೀಚ್ ಆಗೋಂಗಿರ್ಬೇಕು ನಿಮ್ಮ ಫ್ಯಾಕ್ಟ್ರಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಲೆವೆಲ್ ನೋಡಬೇಕು. ನೀವು ಶುಗರ್ ಇಂಡಸ್ಟ್ರಿ ಅಂದರೆ ಅದು ಗೌರ್ಮೆಂಟ್ ಹತ್ರ ಏನೇನು ರಿಸ್ಟ್ರಿಕ್ಷನ್ಸ್ ಅದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಹೌದಾ? ಆಮೇಲೆ ವರ್ಕರ್ಸ್, ಎಷ್ಟು ವರ್ಕರ್ಸ್ ಬೇಕಾಗ್ತಾರೆ ಒಂದು ಶುಗರ್ ಇಂಡಸ್ಟ್ರಿಯಲ್ಲಿ? ಮೋರ್ ದನ್ 1000 ವರ್ಕರ್ಸ್ ಬೇಕು ಅಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ರನ್ ಮಾಡ್ಬೇಕಂದ್ರೆ. ಯಾಕಂದ್ರೆ ಅಷ್ಟು ಸ್ಟೇಜಸ್ ಇರ್ತಾವಲ್ಲಿ. ಸೊ ಪ್ರತಿಯೊಂದು ಸ್ಟೇಜಲ್ಲಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡುವಂಥ ಸ್ಕಿಲ್ಡ್ ಲೇಬರ್ಸ್ ಬೇಕು. ಸೊ ಇದಕ್ಕೆಲ್ಲ ಹ್ಯೂಗ್ ಇನ್ವೆಸ್ಟ್ಮೆಂಟ್ ಬೇಕ್ರಿ. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಒಂದು ಎಕ್ಸಾಂಪಲ್ ಹೇಳಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಗರಬತ್ತಿ, ರೈಟ್, ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಅದಕ್ಕೆ ಎಷ್ಟು ಜನ ಬೇಕಾಗ್ಬೋದು ಮಿನಿಮಮ್ ವರ್ಕರ್ಸು? ಒಂದು ಅಗರಬತ್ತಿ ಫ್ಯಾಕ್ಟ್ರಿಗೆ ಅಂದ್ರೆ ಎಷ್ಟು ಜನ ಬೇಕಾಗ್ಬೋದು ವರ್ಕರ್ಸು? ಹಾರ್ಡ್ಲಿ 10 to 20 ಇಂದನೂ ಅಗರಬತ್ತಿ ಫ್ಯಾಕ್ಟ್ರಿ ರನ್ ಮಾಡ್ಬೋದು. ಬೇಡ ಅಮೌಂಟ್ ಅರೌಂಡ್ 100 ಪೀಪಲ್ ತಗೊಂಡು ನೀವು ಅಗರಬತ್ತಿ ರನ್ ಮಾಡ್ಬೋದು. ಬಟ್ ವಿತಿನ್ 10 people ಅಲ್ಲಿ ಅಥವಾ ವಿತಿನ್ 100 ಪೀಪಲ್ಸ್ ತಗೊಂಡು ನಾವು ಶುಗರ್ ಫ್ಯಾಕ್ಟ್ರಿ ರನ್ ಮಾಡೋಕ್ಕಾಗತ್ತೆ ರೀ. ಆ್ಯಂಡ್ ಐರನ್ ಆ್ಯಂಡ್ ಸ್ಟೀಲ್, ದ ಫೇಮಸ್ ಕಂಪ್ನಿ ಅದು ಸ್ಟೀಲ್ ಕಂಪ್ನಿ ಟಾಟಾ ಸ್ಟೀಲ್ಸ್. ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಟಾಟಾ ಸ್ಟೀಲ್ ಸ್ಟಾರ್ಟ್ ಮಾಡಿದ್ರೆ ಇವತ್ತಿನವರೆಗೂ ನಂಬರ್ 1 ಪೊಸಿಷನ್ ಹೋಗಿರೋದು ಸ್ಟೀಲ್ ಕಂಪ್ನಿ ಟಾಟಾದೇ. ಅವ್ರ ಇನ್ವೆಸ್ಟ್ಮೆಂಟ್ ಎಷ್ಟು ಅದ ರೀ? ಎನಿ ಐಡಿಯಾ? ಮೋರ್ ದನ್ 5 crore, ಮೋರ್ ದನ್ 5 crore ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಪ್ಲಸ್ ಇಯರ್ಲಿ ಡಿವಿಡೆಂಡ್ ಕೊಡ್ತಾರೆ, ದಟ್ ಟು ಪ್ರಿಫರೆನ್ಸ್ ಶೇರ್ಸ್ ಮತ್ತು ಇಕ್ವಿಟಿ ಶೇರ್ಸ್ಗೆ. ಹೌ ದೇ ಆರ್ ಮೇಂಟೈನಿಂಗ್? ಜಸ್ಟ್ ಬಿಕಾಸ್ ಆಫ್ ಹ್ಯೂಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಹೈಟೆಕ್ ಮೆಷಿನರೀಸ್ ಆ್ಯಂಡ್ ಹ್ಯೂಗ್ ಮ್ಯಾನ್ ಪವರ್. ಎಷ್ಟು ಮ್ಯಾನ್ ಪವರ್ ತಗೊಳ್ತಾರೆ ಅವರೆಲ್ಲರಿಗೂ ಸ್ಯಾಲ್ರಿ ಕೊಡ್ತಾರೆ. Those kind of industries are called as large scale industries. Any doubt in that? Large scale industries meaning ಅಲ್ಲಿ ಈ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ನೋಡಿರಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ ವಿಸಿಟ್ ಮಾಡಿರಿ. ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ವಿಸಿಟ್ ಮಾಡಿರಿ ಯಾರಾದರೂ? ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ
ಅಲ್ಲಿ ಎಷ್ಟು ಸ್ಟೇಜಸ್ ಬರ್ತಾವ್ರಿ. ಸಿ ಒಂದು ಥ್ರೆಡ್ ರೆಡಿ ಆಗೋದು ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಬೇರೆ, ಆಮೇಲೆ ಕ್ಲೋತ್ ರೆಡಿ ಆಗೋದು ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಬೇರೆ. ಒಂದು ಥ್ರೆಡ್ ರೆಡಿ ಆಗ್ಬೇಕಂದ್ರೆ ಎಷ್ಟೋ ಪ್ರೊಸೆಸ್ ಅದಾವ್ರಿ. ಮೇನ್ಲಿ ಇದು ನಮ್ದು ಕ್ಯಾಂಪಸ್ಗಿಂತ ದೊಡ್ಡದು, ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಇರುತ್ತೆ ಒಂದು ಥ್ರೆಡ್ ರೆಡಿ. ಸೊ ಅಲ್ಲಿ ಎಷ್ಟೋ ಪ್ರೊಸೆಸ್, ಕಾಟನ್ ತಗೊಂಬಂದು ಅದನ್ನ ಪ್ಯೂರಿಫೈ ಮಾಡಿ ಮತ್ತು ಅದರಲ್ಲಿರುವಂಥ ಮತ್ತೆ ಎಷ್ಟೋ ಕ್ವಾಲಿಟಿ ಕಾಟನ್ನ ತಗೊಂಡು ಅದನ್ನ ಪ್ಯೂರಿಫೈ ಮಾಡಿ ಮತ್ತೆ ಅದನ್ನ ಥ್ರೆಡ್ ರೆಡಿ ಮಾಡ್ಬೇಕಾದ್ರೆ ಎಷ್ಟೋ ಮಷಿನ್ಸ್ ಯೂಸ್ ಮಾಡಿರ್ತಾರೆ. ಸೊ ಬೆಸ್ಟ್ ನೀವು ನೋಡ್ಬೇಕಂದ್ರೆ ಕೊಲ್ಲಾಪುರ ಹತ್ರ ಅದ ನೋಡ್ರಿ ಮಹಾತ್ಮ ಟೆಕ್ಸ್ಟೈಲ್ಸ್, ಅಲ್ಲಿ ಥ್ರೆಡ್ ರೆಡಿ ಆಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ದೇರ್. ಸೊ ಎನಿ ಡೌಟ್ ಇನ್ ದಟ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಮೀನಿಂಗ್? ನೆಕ್ಸ್ಟ್ ಹೋಗೋಣ್ರಿ. That is main features of large scale industry. Any doubt in the meaning? Meaning all and doubt adari? Meaning all and doubt adari illi offline kuntoru? No doubt, clear? No confusion? Books ನೋಡಬೇಡ್ರಿ, ನಾನು ನೋಟ್ಸ್ ಕೊಡ್ತೀನಿ. ಬುಕ್ಸ್ ನೋಡೋ ತಲೆನೇ ಕೆಡ್ತದೆ ನಿಮ್ಗೆ, ಅದನ್ನ ಹೇಳ್ಕೊಂಡು ನಿಮ್ಗೆ ಸಿಗೋದೇ ಇಲ್ಲ ಬುಕ್ಸಲ್ಲಿ. So next topic is features of large scale industries. Yes, ನಾನು already ಹೇಳಿದೆ ಆಗಲೇ, the main three combinations large scale industries run ಆಗಬೇಕಂದ್ರೆ main three combinations ಬೇಕು. First one, that high investment, huge manpower and high tech machineries. Those are the main three features. You can also say those are the main three features of the large scale industry. Here the first feature is specialization of skills. Yes, I already told, in sugar factory we have to employ the skilled laborers, because one thing is they are going to invest huge amount in the industry. If they are going to start a large scale industry, they are investing a huge amount. So to get that obviously they are going to appoint a skilled laborers, right? ನೀವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ, ಈಗ ನೀವೇ ಒಂದು ಮಾರ್ಕೆಟ್ಗೆ ಹೋಗ್ತೀರಿ, ಏನೋ ಒಂದು ಪ್ರಾಡಕ್ಟ್ ತೊಗೊಳಕಂತ ಹೋಗಿರ್ತೀರಿ, ನೀವು ಅಮೌಂಟ್ ಜಾಸ್ತಿ ಅಮೌಂಟ್ ಕೊಡಕ್ಕೆ ರೆಡಿ ಇದ್ದೀರಿ, ಜಾಸ್ತಿ ಅಮೌಂಟ್ ಕೊಟ್ಟು ಲೋ ಕ್ವಾಲಿಟಿ ಪ್ರಾಡಕ್ಟ್ ತೊಗೊಂಬರ್ತೀರಿ. ಲೋ ಕ್ವಾಲಿಟಿ ಪ್ರಾಡಕ್ಟ್ ತೊಗೊಂಬರ್ತೀರಿ ಅಂದರೆ ನೀವು ಜಾಸ್ತಿ ಅಮೌಂಟ್ ಕೊಟ್ಟು, ಇಲ್ಲ ಅಲ್ಲ, ಅಮೌಂಟ್ ನಾವು ಕೊಡೋದೇ ಖರೆ, ನಾವು ಎಷ್ಟೇ ಆಗಲಿ ನಾವು ಕೊಡಕ್ಕೆ ರೆಡಿ ಇದ್ದೀವಿ ಅಂದಾಗ ನಾವು ಲೋ ಕ್ವಾಲಿಟಿ ಹೈ ಕ್ವಾಲಿಟಿನ ತೊಗೋತೀವಲ್ಲ, ಸೇಮ್ ಅಪ್ಲೈ ಆಗುತ್ತೆ ಇಲ್ಲಿ. See, if they are investing a huge investment, if their investment is too high, then obviously they are going to appoint a skilled laborers, the specialized laborers, who are did the specialization concerned or in a particular field, right? ಈಗ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ವರ್ಕರ್ಸ್ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್ ಇರ್ತಾರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ. ಒನ್ ಥಿಂಗ್, ಬಿಫೋರ್ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಫಸ್ಟ್ ಇಫ್ ದೇ ಆರ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್, if they know everything about that field, or if they did work any what's the time? Properly close that door. See, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದು ಯಾರು ಸಡನ್ ಆಗಿ ಇನ್ವೆಸ್ಟ್ ಅಮೌಂಟ್ ಅದ ಅಂತ ಸ್ಟಾರ್ಟ್ ಮಾಡಲ್ರಿ. ಒಂದು ಅವ್ರಿಗೆ ಆ ಫೀಲ್ಡ್ ಬಗ್ಗೆ ನಾಲೆಜ್ ಇದ್ರೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಅದಾದ್ಮೇಲೆ ಅವರಿಗೆ ಅಲ್ಲಿ ತಮ್ಮ ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ಸ್ ಕರೆಕ್ಟಾಗಿ ಸಪ್ಲೈ ಆಗ್ತಿದ್ರು. ಇಫ್ ದ ರಾ ಮೆಟೀರಿಯಲ್ಸ್ ಆರ್ ಅವೈಲೇಬಲ್ ಟು ದೆಮ್ within that state or out of country, if easily available, then only they will start. Another thing, if the skilled laborers are available or not, they will think about that one. ಈಗ ಸ್ಪೆಷಲ್ ಲೇಬರ್ಸು ಸ್ಕಿಲ್ಡ್ ಲೇಬರ್ಸು ಅದ್ರ ಬಗ್ಗೆ ಈಗ ನನಗೆ ನಾಲೆಜ್ ಇದೆ, ನನಗೆ ಶುಗರ್ ಇಂಡಸ್ಟ್ರಿ ಬಗ್ಗೆ ನನಗೆ ಪೂರ್ತಿ ನಾಲೆಜ್ ಗೊತ್ತು. ಯಾವ ಪ್ಲೇಸಲ್ಲಿ ಸೆಟಪ್ ಮಾಡಿದ್ರೆ ನನಗೆ ಪ್ರಾಫಿಟ್ ಆಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಓಕೆ ಅನಿಸುತ್ತೆ, ಅಥವಾ ನಾನು ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದಾ, ಇಲ್ಲ ನಾನು ಸಿಂಗಲ್ ಆಗಿ ಸ್ಟಾರ್ಟ್ ಮಾಡಿದ್ರೆ ನಾನು ರನ್ ಮಾಡ್ತೀನಿ, ನನ್ನ ಕೆಪಾಸಿಟಿ ನನಗೆ ಗೊತ್ತು, ನಂದು ಎಷ್ಟು ನಾಲೆಜ್ ಇದೆ ಅಂತ ನನಗೆ ಗೊತ್ತು ಶುಗರ್ ಇಂಡಸ್ಟ್ರಿ ಬಗ್ಗೆ. ಸೊ ಬೇಸ್ಡ್ ಆನ್ ಮೈ ನಾಲೆಜ್ ಐ ವಿಲ್ ಸ್ಟಾರ್ಟ್ ದ ಬಿಸ್ನೆಸ್. ಓಕೆ, ಆಫ್ಟರ್ ದಟ್ ವಾಟ್ ಐ ವಿಲ್ ಥಿಂಕ್ about the skilled laborers. Okay, ನಾನು ಈ ಬಿಸ್ನೆಸ್ ನನ್ನ ಹತ್ರ ಸ್ಟಾರ್ಟ್ ಮಾಡೋದು ನನ್ನ ಹತ್ರ ಪ್ರಾಪರ್ ಓಕೆ ಅವೈಲೇಬಲ್ ಇನ್ನು ರಾ ಮೆಟೀರಿಯಲ್ಸ್ ಅದ, ಅಮೌಂಟ್ ಅದ. ಓಕೆ, ಬಟ್ ವಾಟ್ ಅಬೌಟ್ ದ ಸ್ಕಿಲ್ಡ್ ಲೇಬರ್ಸ್, ಸ್ಪೆಷಲೈಸ್ ಲೇಬರ್ಸ್? ಈಗ ನಾವು ಸಡನ್ ಆಗಿ ನೀವು ಏನೋ ಒಂದು ವರ್ಕ್ ಸ್ಟಾರ್ಟ್ ಮಾಡತ್ತೀರಿ, ಈಗ ಏನೋ ಒಂದು ಫಂಕ್ಷನ್ ಮಾಡತ್ತೀರಿ ಅಂತ ಇವ್ರು ಕಾಲೇಜಲ್ಲಿ, ಆಲ್ರೆಡಿ
ಈಗ ಆಂಕರಿಂಗ್ ಅಂತ ತಗೋತೀವಿ, ನೀವು ಆಲ್ರೆಡಿ ಆಂಕರಿಂಗ್ ಮಾಡಿದವ್ರಿಗೆ ನೀವು ಚಾನ್ಸ್ ಕೊಡ್ತಿರೋ ಅಥವಾ ಹೊಸದಾಗಿರೋರಿಗೆ ಚಾನ್ಸ್ ಕೊಡ್ತಿರೋ? ಹೊಸದಾಗಿರೋರು ಕೊಡ್ತೀರಿ, ಮಾಡಿದವ್ರಿಗೆ ಕೊಡ್ತೀವಿ. ಯಾಕೆ? ಎಕ್ಸ್ಪೀರಿಯನ್ಸ್. ಒನ್ ಥಿಂಗ್ ಈಸ್ ಎಕ್ಸ್ಪೀರಿಯನ್ಸ್. ಇನ್ನೊಂದೇನು, ಓಕೆ ಇವ್ರಿಗೆ ಕೊಟ್ಟರೆ ನಮ್ಮಲ್ಲಿ ನೆಕ್ಸ್ಟ್ ಆಂಕರಿಂಗ್ ಅಲ್ಲಿ ಅಥವಾ ಫಂಕ್ಷನ್ ಅಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಲ್ಲ. ರೈಟಾ? ಎಸ್. One thing is experience. If they appoint experienced laborers or experienced employees, the risk of loss will be reduced. It will be reduced, na? If they appoint experienced laborers or experienced workers, that is a specialization of skills. They will appoint those kind of persons or those kind of employees who are expert in that field. Maybe in the management level or maybe in the factory level. ಫ್ಯಾಕ್ಟ್ರಿ ಲೆವೆಲ್ ಲೇಬರ್ಸ್ಗೆ ಅಪಾಯಿಂಟ್ ಮಾಡ್ಕೋಕ್ಕಿಂತ ಮೊದಲು ನಾವು ಇಂಟರ್ವ್ಯೂ ತಗೋತಾರೆ. ಅವ್ರು ಆಲ್ರೆಡಿ ಎಲ್ಲಾದ್ರೂ ಶುಗರ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದ್ರ, ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇದ್ರು. ಒಂದು ಮಷಿನ್ ಅದಾದ್ರೆ ಅದನ್ನ ಹ್ಯಾಂಡಲ್ ಮಾಡೋಕ್ಕಾದ್ರೆ ಅವ್ರಿಗೆ ನಾಲೆಜ್ ಬೇಕಲ್ರಿ. ಒಂದು ನಾವು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿರ್ತೀವಿ, ಅಲ್ಲೇ ನಂದು ಆಲ್ಮೋಸ್ಟ್ ಎಲ್ಲ ಅಮೌಂಟ್ ಅಲ್ಲೇ ಹೋಗಿರುತ್ತೆ. ನೆಕ್ಸ್ಟ್ ನಾವು ಮಷಿನರೀಸ್ ಅಮೌಂಟ್ ಖರ್ಚು ಮಾಡಿರ್ತೀವಿ. ಈ ಟೈಮಲ್ಲಿ ಅವರು ಮತ್ತೆ ಸ್ಕಿಲ್ಡ್ ಲೇಬರ್ಸಿಗೆ ಖರ್ಚು ಮಾಡೋಕೆ ರೆಡಿ ಇರಲ್ಲ ಅವರು. ಯಾಕಂದರೆ ಅವರು ಅನ್ಸ್ಕಿಲ್ಡ್ ಲೇಬರ್ಸು ಅನ್ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದ್ರೆ ಮತ್ತೆ ವಾಪಸ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ದಟ್ ಈಸ್ ವೇಸ್ಟ್ ಆಫ್ ಟೈಮ್, ರೈಟ್? ನೀವೀಗ ಆಲ್ರೆಡಿ ನೀವು ಹೊಸದಾಗಿ ಹೇಳಿದ್ರಿ, ನೀವು ಫಂಕ್ಷನ್ ಆ್ಯಂಕರಿಂಗ್ ಮಾಡೋರಿಗೆ ಹೊಸದಾಗಿರೋ ಚಾನ್ಸ್ ಕೊಟ್ಟರು, ನೀವು ಅವ್ರಿಗೆ ಒಂದ್ಸತಿ ಪ್ರಿಪೇರ್ ಮಾಡ್ಬೇಕ್ರಿ. ಅವರಿಗೆಲ್ಲ ಬರ್ದು ಕೊಡಬೇಕು, ಆ್ಯಂಕರಿಂಗ್ ಸ್ಕ್ರಿಪ್ಟ್ ತೆಗೆದುಕೊಡ್ಬೇಕು, ಆಮೇಲೆ ಅವ್ರಿಗೆ 2 ಸತಿ ಪ್ರಿಪೇರ್ ಮಾಡಿಸ್ಬೇಕು. ಇನ್ನೊಂದು ಸ್ಟೇಜ್ ಕರೇಜ್ ಇಲ್ಲ ಅದಕ್ಕೆ ಎನ್ಕರೇಜ್ ಮಾಡ್ಬೇಕು ನೀವು. ಅದೆಲ್ಲ ಹೋಲ್ ವೇಸ್ಟ್ ಆಫ್ ಟೈಮ್ ಅಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಕೊಟ್ಬಿಟ್ರೆ ಏನಾಗುತ್ತೆ ರೀ, ಅವರೇ ಮನೇಲೆಲ್ಲ ಪ್ರಿಪೇರ್ ಮಾಡ್ಕೊಂಬಂದು ಫಂಕ್ಷನ್ ಟೈಮಿಗೆ ರೆಡಿಯಾಗಿ ಇಟ್ಬಿಡ್ತಾರೆ. ಸೊ ಆ ಗ್ಯಾಪಲ್ಲಿ ನೀವು ಮತ್ತೊಂದು ವರ್ಕ್ ಮಾಡ್ಕೋತೀರಲ್ಲ, ಮತ್ತೊಂದೇನೋ ಅರೇಂಜ್ಮೆಂಟ್ ಮಾಡ್ಕೋತೀರಿ, ರೈಟ್? ಸೊ ಅದೇ ರೀತಿ ಇಲ್ಲಿನೂ ಅಕಸ್ಮಾತ್ ಅವ್ರು ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇದ್ದು ಅದಕ್ಕೆ ರೆಡ್ಯೂಸ್ ಮಾಡ್ಬೋದು. ಟ್ರೈನಿಂಗ್ ಕಾಸ್ಟ್ ಈಗ 100 ಪೀಪಲ್ ವರ್ಕ್ ಮಾಡತ್ತಾರಂದ್ರೆ ಅದರಲ್ಲಿ ನೀವು 90 ಪೀಪಲ್ ಎಕ್ಸ್ಪೀರಿಯನ್ಸ್ ತಗೊಂಡು 10 ಪೀಪಲ್ಗೆ ನೀವು ಅನ್ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನಿಮ್ಮ ಟ್ರೈನಿಂಗ್ ಕಾಸ್ಟ್ ಅಷ್ಟಾಗಲ್ಲ. ವಾಟ್ ಇಟ್ ಅಕಸ್ಮಾತ್ ಅದೇ ನೀವು 10 ಪೀಪಲ್ ಕಮಿಂಗ್ what's the time? So all about 9:30. Okay, here. So see, if they are going to appoint a skilled laborers or experienced laborers, they are going to reduce the training cost, right? Because of that, they will appoint a skilled laborers. That is the main feature of large scale industries. The second one is mechanization. See, the machines, whatever the machines they are using, they are high-tech machines. The standard quality machines they are going to use. If any new technology machines has came to the market, immediately they will purchase that one. Because one thing is, they are having the money. There is no problem of money in the large scale industries. With that money, they can purchase anything. They can purchase a high standard quality machines with a high price because their capacity is like that. See, think one more thing, observe that if the people who are having the capacity to invest high investment, if the people who are having the capacity to invest huge amount, those people are going to start the large scale industries. ಯಾರಿಗೆ ಕೆಪಾಸಿಟಿ ಇರ್ತಲ್ರಿ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋಷ್ಟು ಕೆಪಾಸಿಟಿ ಅಷ್ಟೇ ಎಬಿಲಿಟಿ ಇರೋ ಅಷ್ಟೇ ಸ್ಟಾರ್ಟ್ ಮಾಡ್ತಾರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪೀಪಲ್ ಯಾರಾದ್ರೂ ಲಾರ್ಜ್ ಸ್ಕೇಲ್ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಈಗ ಟಾಟಾ ಅಂಬಾನಿ ಹುಡ್ತಾನೆ ಶ್ರೀಮಂತರು ಅವರು. ಟಾಟಾ ಇಲ್ಲದೆ ಇರ್ಬೋದು, ಅಂಬಾನಿ ಮಾತ್ರ ಹುಡ್ತಾನೆ ಶ್ರೀಮಂತರು ಅವರು. ಓಕೆ, ಅವ್ರಿಗೆ ಎಷ್ಟಿದು 5 crore 10 crore ಏನೂ ಅಲ್ಲೇ ಅಲ್ಲ. ಸೊ ವಿತಿನ್ ದಟ್ ದೇ ಕ್ಯಾನ್ ಸ್ಟಾರ್ಟ್. ಆಮೇಲೆ ಅವ್ರಲ್ಲಿ ಇರುವಂತ ಒಂದು ಬಿಸ್ನೆಸ್ ಅಲ್ಲದೆ ಇನ್ನೊಂದು ಬಿಸ್ನೆಸ್ ಇರುತ್ತೆ. ಈಗ ಅವ್ರು ಒಂದು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಕೂಡಲೇ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಅವರು. ಇನ್ ಕೇಸ್ ಇದು ಲಾಸ್ ಆದ್ರೂ ನಮಗೆ ಮತ್ತೊಂದು ಕಡೆ ಪ್ರಾಫಿಟ್ ಆಗಬೇಕು, ಆ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ.
ಈಗ ಅಂಬಾನಿಗೆ ಏನು ಕಡಿಮೆ ಆಗಿತ್ತು ರೀ, ಅವರು ಅಂದ್ರು ಕಮ್ಯುನಿಕೇಶನ್ ಫೀಲ್ಡಲ್ಲಿ ಬಂದ್ರಲ್ಲ. ರಿಲಯನ್ಸ್ ಇತ್ತು, ಪೆಟ್ರೋಲಿಯಂ ಇತ್ತು, ಅದರಿಂದ ಇವಾಗ ಎಷ್ಟು ಇನ್ವೆಸ್ಟ್ ಮಾಡಿ ಅದ್ರ ಡಬಲ್ ತೊಗೊಂಡ್ರು ಅವರು. ಅಂದ್ರೂ ಜಿಯೋ ಸ್ಟಾರ್ಟ್ ಮಾಡಿದ್ರು. ಯಾಕ್ರಿ? ಅಂದ್ರೂ ಜಿಯೋ ಸ್ಟಾರ್ಟ್ ಮಾಡಿದ್ರು. ರಿಲಯನ್ಸ್ ಪೆಟ್ರೋಲಿಯಂ ಅದರಲ್ಲಿ ಅದೆಲ್ಲ ಕಡೆ ಫ್ರಾಂಚೈಸೀಸ್ ಕೊಟ್ಟಾರ, ಎಲ್ಲ ಕಡೆ ಕೊಟ್ಟಾರಲ್ರಿ ಫ್ರಾಂಚೈಸ್. ಅಂದ್ರೂ ಜಿಯೋ ಸ್ಟಾರ್ಟ್ ಮಾಡಿದ್ರು. ಯಾಕ್ರಿ? ಅದು 6 months ಫ್ರೀ ಆಫ್ ಕಾಸ್ಟ್ ಕೊಟ್ಟು, 6 months ಫ್ರೀ ಆಫ್ ಕಾಸ್ಟ್ ಕೊಟ್ಟಾರಲ್ರಿ. ಫ್ರೀ ನೆಟ್, ಫ್ರೀ ಟಾಕ್ ಟೈಮ್ 6 monthsವರೆಗೂ. ಮತ್ತೆ ನೀವು ನೆಕ್ಸ್ಟ್ 3 months ಕೊಟ್ಟರು. ಮತ್ತೆ ಅಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡೋದ ಅಬ್ಸರ್ವ್ ಮಾಡಿರಿ ರಿಲಯನ್ಸ್. ಆಫ್ಟರ್ 6 months ಎಲ್ಲ 6 monthsವರೆಗೂ ಫ್ರೀ ಆಫ್ ಕಾಸ್ಟ್ ಕೊಟ್ಟರು, ಟಾಕ್ ಟೈಮ್ ಫ್ರೀ ಕೊಟ್ಟರು, ನೆಟ್ ಫ್ರೀ ಕೊಟ್ಟರು. ಆಫ್ಟರ್ 6 months ಆದ್ಮೇಲೆ ಪರ್ ಹೆಡ್ 30 rupees ಕಲೆಕ್ಟ್ ಮಾಡಿದ್ರು. ಜಿಯೋ ಸಿಮ್ ಯಾರ್ಯಾರ ಪರ್ ಹೆಡ್ 30 rupees ಕಲೆಕ್ಟ್ ಮಾಡಿದ್ರು ಒಂದು. ಆಮೇಲೆ ಒಂದು ಸಿಮ್ಗೆ 99 rupees ಅಂತ ಫಿಕ್ಸ್ ಮಾಡಿದ್ರು. 99 rupees ಫಿಕ್ಸ್ ಮಾಡಿ ಮತ್ತೆ 3 months ಫ್ರೀ ಕೊಟ್ಟರು. 99 rupees ಪೇ ಮಾಡಿರಲಿಲ್ಲ ಎಲ್ಲರೂ ಜಿಯೋಕ. You didn't pay 99 rupees. ಈಗೀಗ ಅದೇ ಇವಾಗ ತಗೊಂಡು ಹೇಳ್ತೀನಿ ರೀ, 99 rupees ಅಂತ ಪೇ ಮಾಡಿರಿ ಎಲ್ಲರೂ. 99 rupees ಪ್ಲಸ್ 30 rupees ಮತ್ತೆ ಪೇ ಮಾಡಿದ್ಮೇಲೆ ನೆಕ್ಸ್ಟ್ 3 monthsವರೆಗೂ ನಿಮ್ಗೆ ನೆಟ್ ಮತ್ತೆ ಫ್ರೀ ಕೊಟ್ಟು ಹೋದಿಲ್ರಿ. ಕ್ಯಾಲ್ಕುಲೇಟ್ ಮಾಡ್ರಿ, ಆಲ್ಮೋಸ್ಟ್ ಜಿಯೋ 6 months ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ರು. ಸೊ ಎಲ್ಲರೂ ಆ ಕಾನ್ಸೆಪ್ಟ್ ಅಡಿಕ್ಟ್ ಆಗಿಬಿಟ್ಟಿದ್ರು ಪೀಪಲ್ಸ್. ಆಲ್ಮೋಸ್ಟ್ ಇಂಡಿಯಾದಾಗಿರೋ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿದ್ರು. 6 months ಫ್ರೀ ನೆಟ್ಟು, ಫ್ರೀ 1 GB 2 GB ಡಾಟಾ ಫ್ರೀ ಇರ್ತಿತ್ತು, ಟಾಕ್ ಟೈಮ್ ಫ್ರೀ. ಸೊ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗಿದ್ರು. ಸೊ ಯಾರು ಅದನ್ನು ವಾಪಸ್ ಇದನ್ನು ತೊಗೊಳಕ್ಕೆ ರೆಡಿನೇ ಇರಲಿಲ್ಲ. ಎಲ್ಲರೂ ಓಕೆ ನಮ್ಗೆ ಇದು ಫ್ರೀನ ಸಿಗುತ್ತೆ ಮತ್ತೆ 99 rupees ಪ್ರತಿಯೊಬ್ಬರು 99 rupees ಕೊಟ್ಟು ಅದು ಮತ್ತೆ ಜಿಯೋ ಸಿಮ್ ಪರ್ಚೇಸ್ ಮಾಡಿದ್ರು ಎಲ್ಲರೂ. ಇದು ಜಿಯೋ ಸಿಮ್ಗೆ 99 rupees ಕೊಟ್ಟು ಮತ್ತೆ ರಿನ್ಯೂವಲ್ ಮಾಡ್ಕೊಂಡ್ರು. ಸೊ ಪರ್ ಹೆಡ್ 99 ಅಂತ ಕ್ಯಾಲ್ಕುಲೇಟ್ ಮಾಡಿರಿ. ಇಂಡಿಯನ್ ಪಾಪ್ಯುಲೇಷನ್ ಎಷ್ಟು? 135. ಅದು ಅಟ್ಲೀಸ್ಟ್ 50% ಅಂತ ತಗೋರಿ. 50% ಪೀಪಲ್ 135 ಕೊಡೋದು ಬೇಡ, 50% ಪೀಪಲ್ ಜಿಯೋ ಅದು ಪರ್ಚೇಸ್ ಮಾಡಿರ್ತಾರೆ. ಅವ್ನಿಗೆ ಎಷ್ಟಾದ್ರೂ ಪ್ರಾಫಿಟ್? ಎಷ್ಟಾದ್ರೂ ಪ್ರಾಫಿಟ್? ನೀವು ಓಕೆ ಮಿನಿಮಮ್ 50 lakhs ಪೀಪಲ್ ತಗೊಳ್ಳೋಣ ಅಂತ ಅನ್ಕೊಳ್ಳಿ. 50 lakh ಪೀಪಲ್ಗೂ 99 rupees ಪೇ ಮಾಡೋದು, ಎಷ್ಟಾದ್ರೂ ಒಂದು ಪ್ರಾಫಿಟ್? ಅದಲ್ಲ ಅವ್ನು ಇನ್ನೊಂದು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದ್ರಿ. ಅದು 3 months ಕೊಟ್ಮೇಲೆ ಏನು ಮಾಡಿದ್ರು, ಸ್ಟಾರ್ಟಿಂಗ್ 199 ಆಫರ್ ಇತ್ತು, ಆಮೇಲೆ 299, ಈಗ 599 ಆಫರ್ ಮಾಡೋದು. 3 months 599, ಜಸ್ಟ್ 84 days 1.5 GB ನೆಟ್. ಮತ್ತು ಅದಕ್ಕೆ ಈಗ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು, ಜಿಯೋ ಟು ಜಿಯೋ ಅಷ್ಟೇ ಫ್ರೀ, ಮತ್ತು ಜಿಯೋ ಟು ಏರ್ಟೆಲ್ ರಿಸ್ಟ್ರಿಕ್ಟೆಡ್ ಕಾಲ್ಸ್, ಬೇರೆ ಕಮಿಸ್ ಕಾಲ್ಸ್ ಹೋಗ್ಬೇಕಂತ. ಸೊ ಫಸ್ಟ್ ಎಲ್ಲಾನು ಪ್ರಾಫಿಟ್ನ ಗ್ರ್ಯಾಬ್ ಮಾಡಿಕೊಂಡು ಆಮೇಲೆ ಈ ರೀತಿ ರಿಸ್ಟ್ರಿಕ್ಷನ್ಸ್ ಹಾಕೋದು ಹೋದ್ರು. ಸೊ ಅವ್ರಿಗೆ ಬೇರೆ ಪೆಟ್ರೋಲಿಯಂ ಲಾಸ್ ಆದ್ರೂ ಇದ್ರಲ್ಲಿ ಅವ್ರು ಪ್ರಾಫಿಟ್ ತೊಗೊಂಡ್ರಿ, ಏರ್ಲೈನ್ ಬಿಸ್ನೆಸ್ ಲಾಸ್ ಆದ್ರೆ ಇದ್ರಲ್ಲಿ ಪ್ರಾಫಿಟ್ ತೊಗೊಂಡ್ರ. ಸೊ ಈ ರೀತಿ ಮೆಕನೈಸೇಷನ್ ಕ್ರಿಯೇಟ್ ಮಾಡ್ಕೋತಾರೆ. ಆಮೇಲೆ ಅವ್ರು ಈ 5 crore ಅಮೌಂಟಲ್ಲಿ ಅಥವಾ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಂಡಲ್ಲಿ ಅವರು ಹೈಟೆಕ್ ಮಷಿನರಿ ಸಪ್ಲೈ ಮಾಡ್ಕೋಬೋದು ತಮ್ಮ ಕಂಪ್ನಿಲಿ. ಫ್ಯಾಕ್ಟ್ರಿಲಿ ಹೈ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮಷಿನ್ ಸಪ್ಲೈ ಮಾಡ್ಕೋಬೋದಾ? ಅದು ಎಷ್ಟೇ ಕಾಸ್ಟ್ ಇರಲಿ, ದೇ ಆರ್ ರೆಡಿ ಟು ಪೇ. ಸೊ ಅದರಿಂದ ವರ್ಕ್ ಕಮ್ಮಿ ಆಗುತ್ತೆ ರೀ. ಹೈ ಸ್ಟ್ಯಾಂಡರ್ಡ್ ಮಷಿನ್ಸ್ ಇದ್ರೆ ವರ್ಕ್ ಕಮ್ಮಿ ಆಗುತ್ತಾ, ಮ್ಯಾನ್ ಪವರ್ ಬೇಕಾಗಲ್ಲ ಜಾಸ್ತಿ. ಆಮೇಲೆ ವರ್ಕಿಂಗ್ ಟೈಮ್ ರೆಡ್ಯೂಸ್ ಆಗುತ್ತೆ ರೀ. ಈಗ ಹೈ ಸ್ಟ್ಯಾಂಡರ್ಡ್ ಮಷಿನ್ಸ್ ಇತ್ತು ಇದ್ರೆ ನಾವು ಪರ್ ಡೇ 10 units ಪ್ರೊಡ್ಯೂಸ್ ಮಾಡೋ ಪ್ಲೇಸಲ್ಲಿ 20 units ಪ್ರೊಡ್ಯೂಸ್ ಮಾಡ್ಬೋದು ರೀ. ಈಗ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ತಗೋರಿ, ಕೈಮಗ್ಗ ಗೊತ್ತದ ರೀ, ಕೈಮಗ್ಗ ಮಾಡ್ತಿದ್ರಲ್ಲ, ಮಗ್ಗ ಯೂಸ್ ಮಾಡಿ ಸೀರೆನೇ ಯೂಸ್ ಮಾಡ್ತೀರಿ ಅಂತ ಗೊತ್ತದ ರೀ. ಇಲ್ಕಲ್ ಸ್ಯಾರೀಸ್, ಕೈಮಗ್ಗ ಯೂಸ್ ಮಾಡಿ ಇಲ್ಕಲ್ ಸ್ಯಾರೀಸ್ ರೆಡಿ ಮಾಡ್ತಾರೆ ನೋಡಿರಿ. ಮೊದಲೆಲ್ಲ ಕೈಮಗ್ಗ ಯೂಸ್ ಮಾಡ್ತಿದ್ರು. ಸೊ ಒಂದು ಸೀರೆ ರೆಡಿ ಆಗ್ಬೇಕಂದ್ರೆ ಎಷ್ಟು ದಿನ ಹೋಗ್ತಿತ್ತು? 10 to 12 days. 10 to 12 days ಒಂದು ಸ್ಯಾರಿ ಇಲ್ಕಲ್ ಸ್ಯಾರಿ ರೆಡಿ ಆಗ್ಬೇಕಂದ್ರೆ ಮಿನಿಮಮ್ 10 to 12 days ರೆಡಿ ಆಗ್ತಿತ್ತು. ಯಾವುದೇ ಸ್ಯಾರಿ ಇರೀರಿ ಅದು 10 to 12 days. ಈಗ ಮಷಿನ್ಸ್ ಬಂದಾವ, ಹೈಟೆಕ್ ಮಷಿನ್ಸ್ ಬಂದಾವ, ಹೈ ಸ್ಟ್ಯಾಂಡರ್ಡ್ ಮಷಿನ್ಸ್ ಬಂದಾವ. ಸೊ ಒಂದು ಸ್ಯಾರಿ ಎಷ್ಟು ದಿವಸ ರೆಡಿ ಆಗ್ಬೋದು? ಹಾರ್ಡ್ಲಿ 2 to 3 days. ಒಂದು ಮಷೀನಲ್ಲಿ ಒಂದು ಸ್ಯಾರಿನ 2 to 3 days ರೆಡಿ ಮಾಡ್ತೀರಿ. ಅದೇ ರೀತಿ ನೀವು 10 ಮಷಿನ್ಸ್ ತೊಗೊಂಬರ್ರಿ, ಎಷ್ಟು ಸ್ಯಾರಿ ರೆಡಿ ಆಗ್ತಾವೆ ನಿಮ್ಗೆ? ಟೈಮ್ ರೆಡ್ಯೂಸ್ ಆಯ್ತು ರೀ. 10 to 12 days ವರೆಗೂ ಒಂದೇ ಸಾರಿ ರೆಡಿ ಮಾಡ್ತಿದ್ರಿ.
ಈಗ 2-3 days ಅಲ್ಲಿ ಒಂದ್ ಸಾರಿ ರೆಡಿ ಮಾಡ್ತೀರಿ. ಆ ರೀತಿ 10 machines ನೀವು ನಿಮ್ಮ ಫ್ಯಾಕ್ಟ್ರಿಲ ತಂದಿಟ್ಕೊಂಡ್ರೆ ಪರ್ ಡೇ ಎಷ್ಟು ಸಾರಿ ರೆಡಿ ಮಾಡ್ಬೋದು ನೀವು. ಬಟ್ 2 days ಒಂದ್ಸತಿ ಒಂದ್ ಸಾರಿ ಅಂತ ಎಷ್ಟು ಸಾರಿ ರೆಡಿ ಆಗ್ತಾವ್ರಿ? 20 more than 20 ರೈಟ್? ಅದು ವಿತಿನ್ 2 days. ಅಲ್ಲಿ 10 to 12 days ಅಲ್ಲಿ ಒಂದ್ ಸಾರಿ, ಇಲ್ಲಿ ವಿತಿನ್ 2 days ಅಲ್ಲಿ 20 ಸಾರಿ. ಸೊ ವರ್ಕ್ ಕಮ್ಮಿ ಆಯ್ತ್ರಿ, ಹೆಡ್ಏಕ್ ಕಮ್ಮಿ ಆಯ್ತು, ಟೈಮ್ ಉಳಿತು ನಮ್ಗೆ. ಸೊ ಆ ಗ್ಯಾಪ್ ಅಲ್ಲಿ ನಾವು ಮತ್ತೊಂದು ಏನಾದ್ರು ಸ್ಟಾರ್ಟ್ ಮಾಡ್ಬೋದಾ? ದಟ್ ಈಸ್ ಮೆಕನೈಸೇಷನ್ ಹಿಯರ್. ಅಂಡರ್ಸ್ಟುಡ್ ದೀಸ್ 2 ಪಾಯಿಂಟ್ಸ್? ನೆಕ್ಸ್ಟ್ ಟೆಕ್ನಾಲಜಿ ಇನೋವೇಷನ್. Yes, they are ready to apply a new technology in their business. ಯಾವುದೇ ಹೊಸ ಟೆಕ್ನಾಲಜಿ ಬರಲಿಲ್ಲ, ದೇ ಆರ್ ರೆಡಿ ಟು ಅಪ್ಲೈ. ಯಾವುದೇ ಇರಲಿಲ್ಲ ಅದು ಟೆಕ್ನಾಲಜಿ ಹೊಸ ಮಷಿನರಿ ಬಂತ, ಎಸ್ ದೇ ಆರ್ ರೆಡಿ ಟು ಇನ್ವೆಸ್ಟ್. ಓಕೆ, ಮತ್ತೊಂದು ಹೊಸದೇನೋ ಏನಾದರೂ ಆಫರ್ ಬಂತ, ಓಕೆ ರೆಡಿ ಟು ಇನ್ವೆಸ್ಟ್. ಈಗ ಬೇಡ, ಹೊಸದಾಗಿ ಮ್ಯಾನ್ ಪವರಲ್ಲಿ ಏನಾದ್ರು ಚೇಂಜಸ್ ಬೇಕಾ? ಎಸ್ ರೆಡಿ. ಇಲ್ಲ ಅವ್ರ ಇನೋವೇಷನ್ ಅಲ್ಲಿ ಪ್ರೊಡಕ್ಷನ್ ಪ್ರೊಸೆಸ್ ಅಲ್ಲಿ ಏನಾದ್ರು ನೀವು ಹೊಸದಾಗಿ ಇನೋವೇಷನ್ ನಾನು ಹೇಳಿದೆ, ಮೊದಲು ಕೈಮಗ್ಗ ಇತ್ತು, ಈಗ ಮಷಿನರೀಸ್ ಬಂದಾವ ಅಂತ. ಈ ರೀತಿ ಕೈಮಗ್ಗದಿಂದ ಸ್ಟಾರ್ಟ್ ಮಾಡಿದ್ರು ಟೆಕ್ಸ್ಟೈಲ್ದವರು ಸಡನ್ ಆಗಿ ಮಷಿನ್ಗೆ ಶಿಫ್ಟ್ ಆಗ್ತಾರೆ. ಮೊದಲು ಥ್ರೆಡ್ ರೆಡಿ ಆಗ್ಬೇಕಂದ್ರೆ ನೀವು ಏನು ಯೂಸ್ ಮಾಡ್ತಿದ್ರಿ? ಒಂದು ಥ್ರೆಡ್ ರೆಡಿ ಆಗ್ಬೇಕಂದ್ರೆ ಅದನ್ನು ಕೈಯಿಂದಾನೇ ಮಾಡ್ತಿದ್ರು ಥ್ರೆಡ್. ನೋಡಿರಿ, ಒಂದು ಚಕ್ರ, ಗಾಂಧಿದು ಚಕ್ರ, ಅದರಿಂದನೇ ಥ್ರೆಡ್ ರೆಡಿ ಆಗ್ತಿತ್ತು ಮೊದಲು. ಸೊ ಈಗ ಅದಕ್ಕೂ ಮಷಿನರೀಸ್ ಬಂದಾವ. ಸೊ ಪರ್ ಡೇ ಎಷ್ಟು ಥ್ರೆಡ್ ರೆಡಿ ಆಗಲ್ರಿ ಅಲ್ಲಿ? ಮೊದಲು ಒಂದು ರೀಲ್ ಥ್ರೆಡ್ ರೆಡಿ ಆಗ್ಬೇಕಂದ್ರೆ 20 days ಹೋಗ್ತಿತ್ತು. ಈಗ ಹಂಗಿಲ್ಲ, ಒಂದೇ ದಿವಸ ಥ್ರೆಡ್ ರೆಡಿ ಮಾಡ್ತಾರೆ. ದಟ್ ಈಸ್ ಅ ಟೆಕ್ನಾಲಜಿಕಲ್ ಇನೋವೇಷನ್ ಬಿಕಾಸ್ ಆಫ್ LPG. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಕ್ಲಾಸ್ ಅರ್ಥ ಆಗತ್ತದಿಲ್ರಿ ಎಲ್ಲರಿಗೂ? ದಟ್ ಈಸ್ ಟೆಕ್ನಾಲಜಿಕಲ್ ಇನೋವೇಷನ್. ಸೊ ಯಾವುದೇ ಹೊಸ ಟೆಕ್ನಾಲಜಿ ಬರಲಿ, ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಬರಲಿ, innovations ಬರಲಿ, they are ready to apply in their business. Understood this one? The next thing is advantage of large scale industries. What are the advantages of the large scale industries? The first one is economy of specialized and up to date machinery. Yes, ಇವಾಗಲೇ ಹೇಳಿದೆ ನಾನು, ಹೈಟೆಕ್ ಸ್ಟ್ಯಾಂಡರ್ಡ್ ಮಷಿನರಿ ಯೂಸ್ ಮಾಡ್ತಾರೆ, ಅಪ್ ಟು ಡೇಟ್ ಮಷಿನರಿ. ಈಗ ಯಾವುದೋ ಒಂದು ಫಸ್ಟ್ ಯಾವುದೊಂದು ಓಲ್ಡ್ ಮೆಥಡ್ನ ಯೂಸ್ ಮಾಡ್ತಿದ್ರು, ಮತ್ತು ಯಾವುದೊಂದು ಹೊಸದು ಇನ್ವೆಸ್ಟ್ಮೆಂಟ್ ಬಂತು, ಹೊಸ ಮಷಿನರಿ ಬಂತು, ಅದನ್ನ ತೊಗೊಂಡ್ರೆ ಫ್ಯಾಕ್ಟ್ರಿಲಿ ಇಟ್ಕೊಳ್ಳಿ, ಅದನ್ನ 10 yearsವರೆಗೂ ಅದೇ ಮಷಿನ್ ಮೇಲೆ ವರ್ಕ್ ಮಾಡಲ್ರಿ ಅವ್ರು. ಅದೇ ಮಷಿನ್ ಇಟ್ಕೊಂಡು ಅವ್ರು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಲ್ಲ. 10 years ಅಲ್ಲಿ ಮತ್ತೊಂದು ಹೊಸ ಮಷಿನರಿ ಬಂತ, ಎಸ್ ದೇ ವಿಲ್ ಇನ್ವೆಸ್ಟ್. ಅದನ್ನ ತೊಗೊಂಡು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡ್ಕೋತಾರೆ. ಈಗ ಯಾರು ಫಸ್ಟ್ ಯಾರು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದಿಲ್ಲ, ಈಗ ಸಾಫ್ಟ್ವೇರ್ ಬಿಸ್ನೆಸ್ ನೋಡಿ, ಸಾಫ್ಟ್ವೇರ್ ಕಂಪ್ನೀಸ್ ಅಲ್ಲಿ ನೋಡಿರಿ ಚೇಂಜಸ್ನ. ಮೊದಲು ಕಂಪ್ಯೂಟರ್ ಹೆಂಗಿದ್ದು ರೀ? ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಹೆಂಗಿದ್ದು? ಹೋಲ್ ರೂಮ್ ಆಗ್ತಿತ್ತು. ಫಸ್ಟ್ ಜನರೇಷನ್ ಬೇಡ, ಜಸ್ಟ್ 10 years ಬ್ಯಾಂಕ್ ಲ್ಯಾಪ್ಟಾಪ್ ಕಾನ್ಸೆಪ್ಟ್ ಇತ್ರಿ. ಹಾರ್ಡ್ಲಿ 10 to 12 years ಬ್ಯಾಕ್ ಹೋಗ್ರಿ, ಲ್ಯಾಪ್ಟಾಪ್ ಕಾನ್ಸೆಪ್ಟ್ ಭಾಳ ರೇರ್ ರೀ. ಅದು ಎಷ್ಟು ಇದಕ್ಕಿಂತ ವೇಟೆಡ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರು. ಬಟ್ ಹಂಗೆ ಯಾವ ರೀತಿ ಚೇಂಜಸ್ ಆಯಿತು? ಸೊ ಇದಕ್ಕಿಂತಲೂ ಲೈಟ್ ವೇಟ್ ಲ್ಯಾಪ್ಟಾಪ್ ಬಂದವು. ಇದು ಇನ್ನೂ ಡಲ್, ಇದು ಇನ್ನೂ ಹೆವಿ ನನ್ನ ಲ್ಯಾಪ್ಟಾಪ್. ಫಿಫ್ತ್ ಐ5 ಜನರೇಷನ್ ಬಂದು ಇದಕ್ಕಿಂತ ಇದು ಇನ್ನೂ ನನ್ನ ಹೆವಿ ಲ್ಯಾಪ್ಟಾಪ್. ಇವಾಗ ಬಂದಿರೋ ಹೊಸ ಲ್ಯಾಪ್ಟಾಪ್ ವಿತಿನ್ 25,000 ಲೈಟ್ ವೇಟ್ ತೊಗೊಬರ್ಬೋದು ನಿಮ್ಮ ಲ್ಯಾಪ್ಟಾಪ್ಸ್. ಸಾಫ್ಟ್ವೇರ್ ಬಿಸ್ನೆಸ್ಗೆ ಇದು ಯೂಸ್ಫುಲ್ ಅಲ್ರಿ? ಅಲ್ಲಿ ಸಾಫ್ಟ್ವೇರ್ ಬಿಸ್ನೆಸ್ ಅಲ್ಲಿ ಮೊದಲು ಯಾವ ರೀತಿ ಕಂಪ್ಯೂಟರ್ಸ್ ಯೂಸ್ ಮಾಡ್ತಿದ್ರು, ಈಗ ಯಾವ ರೀತಿ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ? ಚೇಂಜಸ್ ಅದ ರೀ. ದಟ್ ಈಸ್ ಅಪ್ ಟು ಡೇಟ್ ಮಷಿನರಿ ಇನ್ವೆಸ್ಟ್ಮೆಂಟ್. ಸೊ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಲ್ಲಿ ಏನ್ ಮಾಡ್ತಾರೆ, ಯಾವುದೇ ಹೊಸ ಮಷಿನರೀಸ್ ಬರಲಿ, ಅವ್ರ ಪ್ರೊಡಕ್ಷನ್ ಯೂನಿಟ್ಗೆ ಇದು ಯೂಸ್ಫುಲ್ ಇತ್ತು ಅಂದ್ರೆ ದೇ ವಾಂಟ್ ಥಿಂಕ್ ಜಸ್ಟ್ ದೇ ವಿಲ್ ಗೋ ಅಂಡ್ ಪರ್ಚೇಸ್ ದಸ್ ಮಷಿನರಿ just to reduce the work power, just to reduce the time, just to increase the production. ಈಗ ನೀವು ಒಂದೇ ಅದೊಂದು ಹಳೆ ಕಂಪ್ಯೂಟರ್ ಅಂತ ಬರೀ ಕಂಪ್ಯೂಟರ್ ತಗೊಂಡು ಈಗಿನ ಜನರೇಷನ್ ಅಲ್ಲಿ ವರ್ಕ್ ಮಾಡೋಕ್ಕಾಗತ್ರಿ? ಹಳೆ ಕಂಪ್ಯೂಟರ್ ದೊಡ್ಡ ಬಾಕ್ಸ್ ಈಗ ಒಂದು ಎಲ್ಲ ಹಳೆ ಕಾಲ ಮತ್ತೆ 3 months ಎಲ್ಲ ಕೈ ಕೊಡ್ತಾರೆ.
ಪ್ರೊಡಕ್ಷನ್ ಅದೊಂದು ಹಳಿ ಸೊ ಅದು ಮಾಡ್ತೀರಿ ಒಂದಲ್ಲ ಒಂದು ಸ್ಟ್ರಕ್ ಆಗುದಿಲ್ಲ ಹೋಗ್ಲಿ ನೀವು 3 times ರಿಪೇರ್ ಮಾಡಿರಿ ಅಂತ ಅನ್ಕೊಳ್ಳಿ ಏನಾಯ್ತು ಓಕೆ ಸೊ ಅದೇ ಒಂದೇ ಮಷೀನ್ ಇಂದ ನೀವು 10 years ಅಲ್ಲಿ ಮಿನಿಮಮ್ 3 times ಆದ್ರೆ 4 times ರಿಪೇರ್ ಮಾಡ್ಬೋದ್ರಿ ಸೊ ಆ ರಿಪೇರ್ ಕಾಸ್ಟ್ ಅಲ್ಲಿ ನಿಮ್ಗೆ ಹೊಸ ಮಷಿನರಿ ಬರ್ತಿತ್ತಂದ್ರೆ ಎಸ್ ದೇ ಆರ್ ರೆಡಿ ಟು ಅಪ್ಲೈ ದಟ್ ಒನ್ ದಟ್ ಈಸ್ ದ ಫಸ್ಟ್ ಅಡ್ವಾಂಟೇಜ್ ಎದಕ್ಕಾದಂತ ತಗೊಂಡ್ಬರ್ತಾರೆ ಒಂದು work time come ಮಾಡೋದಕ್ಕೆ just to reduce the time and just to reduce the or just to increase the production level. Understood or not this point? The next one, economy of labor. Yes, the persons, the people, those people who are working in the large scale industry are highly equipped or highly skilled laborers. or one labor na select ಮಾಡಬೇಕಂದ್ರೂ 108 process na 108 procedure na follow ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ತಾರೆ ನಾನು ಶುಗರ್ ಇಂಡಸ್ಟ್ರಿ ಸ್ಕಿಲ್ಡ್ ಲೇಬರ್ಸ್ ನ ತಗೊಂಡ್ ಬರ್ತಾರೆ ಅಂತ ಹೇಳಿದ್ನಲ್ಲ they are going to appoint as skilled laborers in the factory. One thing is experienced workers that management level ಆಗಿರಬಹುದು ಅಥವಾ ಫ್ಯಾಕ್ಟರಿ ಲೆವೆಲ್ ಅಲ್ಲಿ ಆಗಿರಬಹುದು ಫ್ಯಾಕ್ಟರಿ ಲೆವೆಲ್ ಆದ್ರೂ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ and management level ಅಲ್ಲಿ ಯಾರು uneducated ಇರಲ್ರಿ if they are going to appoint a CEO to their business ಒಬ್ಬ CEO ಅಪಾಯಿಂಟ್ ಮಾಡ್ಕೋಬೇಕಂದ್ರೂ ಅವ್ನು ಒಂದು CEO ಗೆ ಏನೇನು ಬೇಕ್ರಿ ಕ್ವಾಲಿಫಿಕೇಶನ್ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಅಥವಾ MD ಗೆ ಏನೇನು ಬೇಕು ಕಲ್ತಿರಿ ಕಂಪ್ನಿ ಸೆಕ್ರೆಟರಿ ಕಲ್ತಿರಲ್ಲ ಕಂಪ್ನಿ ಸೆಕ್ರೆಟರಿ ನೆನಪಿಲ್ರಿ ಲಾಸ್ಟ್ ಇಯರ್ ಕಲ್ತಿರಲ್ರಿ ಕಂಪ್ನಿ ಸೆಕ್ರೆಟರಿ ಸೆಕ್ರೆಟರಿಗೆ ಏನೇನು ಬೇಕ್ರಿ ಕ್ವಾಲಿಫಿಕೇಶನ್ ಜನರಲ್ ಕ್ವಾಲಿಫಿಕೇಶನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಬೇಕು ಮ್ಯಾಂಡೇಟರಿ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಮ್ಯಾಂಡೇಟರಿ ಕ್ವಾಲಿಫಿಕೇಶನ್ ಏನು ಬೇಕ್ರಿ ಏನಿರ್ಬೇಕ್ರಿ ಮ್ಯಾಂಡೇಟರಿ CS ಕಂಪ್ಲೀಟ್ ಆಗಿರ್ಬೇಕಿಲ್ರಿ CS ಯಾರು ಕೊಡ್ತಾರೆ ಸರ್ಟಿಫಿಕೇಟ್ CS ICAI ICSI ಸೊ ಅದಂತೂ ಕೊಡ್ಬೇಕಾ ಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ವರ್ಕ್ ಮಾಡಿರ್ಬೇಕು ರೈಟ್ ಮಿನಿಮಮ್ ಅಟ್ಲೀಸ್ಟ್ PG ಆದ್ರೂ ಕಂಪ್ಲೀಟ್ ಆಗಿರ್ಬೇಕು ಒಂದು CS ಆಗ್ಲಿಕ್ಕೂ ಅಟ್ಲೀಸ್ಟ್ PG ಆದ್ರೂ ಕಂಪ್ಲೀಟ್ ಆಗಿರ್ಬೇಕು ದಟ್ ಇನ್ ಕಂಪ್ನಿ ಸೆಕ್ರೆಟರಿಯಲ್ ಸ್ಪೆಷಲೈಸೇಷನ್ ಇರಬೇಕು ಹೌದಾ ಗುಡ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಯಾವುದೇ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡೋಂಥ ಕೆಪಾಸಿಟಿ ಇರಬೇಕು ಗುಡ್ ಕಮ್ಯುನಿಕೇಶನ್ ಇರಬೇಕು ಸೇಮ್ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಅಟ್ಲೀಸ್ಟ್ ಹಿ ಶುಡ್ ಕಂಪ್ಲೀಟ್ MBA ಇನ್ ರಿಕಗ್ನೈಸ್ ಯೂನಿವರ್ಸಿಟಿಲಿ MBA ಕಂಪ್ಲೀಟ್ ಆಗಿರಬೇಕು ಇಫ್ ಈ ಆಡಿಟರಿಗೆ ಅಪಾಯಿಂಟ್ ಮಾಡ್ಕೋತಾರೆ ಅಟ್ಲೀಸ್ಟ್ ಹಿ ಶುಡ್ ಕಂಪ್ಲೀಟ್ MCOM ಆರ್ CA ಆಡಿಟರಿಗೆ ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ಒಂದು MCOM ಕಂಪ್ಲೀಟ್ ಆಗಿರಬೇಕು ಇಲ್ಲ CA ಕಂಪ್ಲೀಟ್ ಆಗಿರಬೇಕು ದಟ್ ಇಸ್ ಚಾರ್ಟರ್ಡ್ ಅಕೌಂಟೆಂಟ್ ಇಷ್ಟು ಕಂಪ್ಲೀಟ್ ಆದ್ರೆ ಮಾತ್ರ ಅವ್ರಿಗೆ ಅಪಾಯಿಂಟ್ ಅಂಥವ್ರಿಗೆ ಅಪಾಯಿಂಟ್ ಮಾಡ್ಕೋತಾರೆ ದಟ್ ಈಸ್ ಎಕನಾಮಿ ಆಫ್ ಲೇಬರ್ ಮ್ಯಾನೇಜ್ಮೆಂಟ್ ಲೆವೆಲ್ ಆಗಿರ್ಬೋದು ಅಥವಾ ಫ್ಯಾಕ್ಟ್ರಿ ವರ್ಕರ್ ಆಗಿರ್ಬೋದು ಫ್ಯಾಕ್ಟ್ರಿ ಲೆವೆಲ್ ಆದ್ರೂ ಎಕ್ಸ್ಪೀರಿಯನ್ಸ್ ಈಗ ಶುಗರ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡತ್ತೀರಿ ಅಂದ್ರೆ ಬೇರೆ ಶುಗರ್ ಇಂಡಸ್ಟ್ರಿಲಿ ವರ್ಕ್ ಮಾಡಿದಂಥ ಆ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ವರ್ಕರ್ಸ್ಗೆ ಫ್ಯಾಕ್ಟ್ರಿಲಿ ಅಪಾಯಿಂಟ್ ಮಾಡ್ಕೋತಾರೆ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಟ್ಲೀಸ್ಟ್ 3 to 4 years ಎಕ್ಸ್ಪೀರಿಯನ್ಸ್ ಇರುವಂಥವ್ರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ತಾರೆ ಅಥವಾ ತಮ್ಮ ಕಂಪ್ನಿಯಲ್ಲಿ ಇರುವಂಥವ್ರಿಗೆ ಪ್ರಮೋಷನ್ ಕೊಡ್ತಾರೆ ದಟ್ ಟು ಹೈ ಕ್ವಾಲಿಫೈಡ್ ಪರ್ಸನ್ಸ್ ಮಾತ್ರ ದಟ್ ಈಸ್ ಎಕನಾಮಿ ಆಫ್ ಲೇಬರ್ ಇದರಿಂದ ಏನು ಯೂಸ್ ರೀ ಇಷ್ಟು ಸ್ಕಿಲ್ಡ್ ಲೇಬರ್ಸು ಮ್ಯಾನೇಜ್ಮೆಂಟ್ ಲೆವೆಲ್ ಮತ್ತು ಫ್ಯಾಕ್ಟ್ರಿ ಲೆವೆಲ್ ಅಪಾಯಿಂಟ್ ಮಾಡ್ಕೋದ್ರಿಂದ ಏನು ಯೂಸ್ ಆಗುತ್ತೆ ಒಂದು ಸ್ಮೂತ್ ಪ್ರೊಡಕ್ಷನ್ ರೈಟ್ ಪ್ರೊಡಕ್ಷನಲ್ಲಿ ಏನೋ ಮಿಸ್ಟೇಕ್ಸ್ ಆಗಲ್ಲ ಸೂಪರ್ವೈಸಿಂಗ್ ಅಲ್ಲಿ ಆಗಿರ್ಬೋದು ಪ್ರೊಡ್ಯೂಸಿಂಗ್ ಪ್ರೊಸೆಸ್ ಅಲ್ಲಿ ಆಗಿರ್ಬೋದು ಏನು ಮಿಸ್ಟೇಕ್ಸ್ ಆಗಲ್ಲ ಒಂದು ಮ್ಯಾನೇಜ್ಮೆಂಟ್ ಲೆವೆಲ್ ದೇ ಆರ್ ಏಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ or supervisor or manager and CA they can maintain the accounts properly right auditing report of internal audit external audit ಕೇಳಿ scam of Satyam computers scam ಕೇಳಿರಿ ಏನಾಗೈತ್ರಿ ಸತ್ಯಂ ಕಂಪ್ಯೂಟರ್ಸ್
What was the scam? Satyam Computers. That is not maintained properly. Even though they are getting loss, they had shown the profit. 5 ಜನ ಸಿ ಎ ಸೇರಿ ಅವ್ರು ಎಷ್ಟು ಚೆನ್ನಾಗಿ ಅಕೌಂಟ್ಸ್ ಪ್ರಿಪೇರ್ ಮಾಡಿಕೊಟ್ಟಿದ್ರು ಅಂದರೆ ಕಂಟಿನ್ಯೂಸ್ 5 years ವರೆಗೂ ಕಮ್ಮಿ ಲಾಸಲ್ಲೇ ಇತ್ತು. ಜಸ್ಟ್ ಟು ಗ್ರಾಪ್ ದ ಇನ್ವೆಸ್ಟರ್, ಜಸ್ಟ್ ಟು ಅಟ್ರಾಕ್ಟ್ ದ ಇನ್ವೆಸ್ಟರ್, ದೇ ಹ್ಯಾಡ್ ಶೋನ್ ದ ಪ್ರಾಫಿಟ್. ಯಾವ ರೀತಿ ಪ್ರಾಫಿಟ್ ಗೌರ್ಮೆಂಟಿಗೆ ಯಾವ ರೀತಿ ಮೋಸ ಮಾಡಿದಂದ್ರೆ 5 years ವರೆಗೂ 1 ರೂಪಾಯಿನ ಟ್ಯಾಕ್ಸ್ ಪೇ ಮಾಡಿದ್ರು. ಅಷ್ಟು ಚೆನ್ನಾಗಿ ಅಕೌಂಟ್ಸ್ ಪ್ರಿಪೇರ್ ಮಾಡಿದ್ರು. ಸೊ ಅಷ್ಟು ಅಂದ್ರೆ ಇಲ್ಲಿ ಆ ರೀತಿ ಪರ್ಸನ್ಸ್ಗೆ ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ಒಂದು ಪ್ರಾಪರ್ ಆಗಿ ಅಕೌಂಟ್ಸ್ ಮ್ಯಾನೇಜ್ ಮಾಡೋರಿಗೆ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅರ್ಥ. These 2 points understood, economy of labor and specialized. So remaining thing we will discuss in the next class. ಇಲ್ಲಿದ್ದವ್ರು ಎಲ್ಲರೂ ಆನ್ಲೈನ್ ಅಟೆಂಡ್ ಆಗಿರಿ.